ಪ್ರವಾಸದ ಖುಷಿಯಲ್ಲಿದ್ದ ಯಾತ್ರಿಗಳಿಗೆ ಶಾಕ್ ಆಗಿದೆ. ಪ್ಲಾನ್ ಮಾಡಿ ಪ್ರವಾಸಕ್ಕೆ ಹೊರಟಿದ್ದವರಿಗೆ ಟೋಪಿ ಹಾಕಲಾಗಿದೆ. ವಿಮಾನ ನಿಲ್ದಾಣಕ್ಕೆ ಹೋಗಿ ವಾಪಸ್ ಆಗಿದ್ದಾರೆ ಯಾತ್ರಿಗಳು. ಸಾಯಿ ರಾಘವ್ ಟೂರ್ಸ್ ಟ್ರಾವೆಲ್ಸ್ ನಿಂದ ಮಹಾ ದೋಖಾ ಮಾಡಿರೋ ಆರೋಪ. ಅನಂತ ಪದ್ಮನಾಭ ಹಾಗೂ ಸೌಮ್ಯ ದಂಪತಿ ವಂಚಿಸಿದ್ರ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 28 ಜನರಿಗೆ ಪ್ರವಾಸದ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ. 13 ದಿನಗಳ ಕಾಲ ಉತ್ತರ ಭಾರತ ಹಾಗೂ ಚಾರ್ಧಾಮ್ ಪ್ರವಾಸ ಅಂತ ದುಡ್ಡನ್ನ ಪಡೆದಿರ್ತಾರೆ. ವರ್ಷದಿಂದ ಪ್ರವಾಸಕ್ಕೆ ಹೋಗಬೇಕಂತ ಪ್ಲಾನ್ ಮಾಡಿ ಪೇಮೆಂಟ್ ಮಾಡಿದ್ರು. ಪ್ರವಾಸಕ್ಕೆ ಹೋಗುವ ದಿನ ವಿಮಾನ ನಿಲ್ದಾಣಕ್ಕೆ ಕರೆಸಿಕೊಂಡು ಮೋಸ ಮಾಡಲಾಗಿದೆ. ಚಾರ್ಧಾಮ್ ಪ್ರವಾಸಕ್ಕಂತಲೇ ದುಬೈನಿಂದ ಬಂದಿದ್ರು ಓರ್ವ ಪ್ರವಾಸಿ. ಈಗ ನೋಡಿದ್ರೆ ಪ್ರವಾಸನೂ ಇಲ್ಲ, ಹಣವೂ ಇಲ್ಲ ಅಂತ ಪ್ರವಾಸಿಗರು ಕಂಗಾಲಾಗಿದ್ದಾರೆ. ಚಾರ್ಧಾಮ್ಗೆ ಕರ್ಕೊಂಡು ಹೋಗ್ತೀವಿ, ಉತ್ತರ ಭಾರತಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹಣ ಪಡೆದು ವಂಚಿಸಿರೋ ಪ್ರಕರಣ ಇದು. ಚಾರ್ಧಾಮ್ ಪ್ರವಾಸ ಇವತ್ತೇನು ಹೋಗಬೇಕಾಗಿತ್ತು, ಅದು ಏನು ಸಾಯಿ ರಾಘವ್ ಟ್ರಾವೆಲ್ಸ್ನವರು ಹೀಗಾಗಿ ವಂಚನೆ ಮಾಡಿರುವಂಥದ್ದು. ಸುಮಾರು 25 ಯಾತ್ರಾರ್ಥಿಗಳಿಗೆ ಮುಂಗಡವಾಗಿ ಹಣವನ್ನು ಕಟ್ಟಿಸ್ಕೊಂಡು ಇವತ್ತು ಫ್ಲೈಟ್ನಲ್ಲಿ ಹೋಗಬೇಕಾಗಿತ್ತು. 13 ದಿನಗಳ ಕಾಲ ಉತ್ತರ ಭಾರತದ ಪ್ರವಾಸ. ಆದರೆ ಅವರು ಇವತ್ತು ಪ್ರವಾಸಕ್ಕೆ ಹೋಗದೆ ಅವರ ಕಚೇರಿ ಮುಂದೆ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಸುಮಾರು ಒಬ್ಬೊಬ್ಬರಿಗೆ 58,000 ರೂಪಾಯಿ ಆಗಿ 25 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಈಗಾಗಲೇ ಇವ್ರನ್ನ ಪ್ರವಾಸಕ್ಕೂ ಕರ್ಕೊಂಡು ಹೋಗದೆ ಇವತ್ತು ಏನು ಹೋಗಬೇಕಾಗಿತ್ತು ಅವರೆಲ್ಲರಿಗೂ ಕೂಡ ಏನು ಪ್ರವಾಸಕ್ಕೆ ಕರ್ಕೊಂಡು ಹೋಗದೆ ವಂಚನೆ ಮಾಡಿರುವಂಥದ್ದು. ಸರ್, ಈಗ ನೀವು ಎಷ್ಟು ದಿನ ಪ್ರವಾಸಕ್ಕಾಗಿ ನೀವು ಈ ದುಡ್ಡನ್ನು ಕಟ್ಟಿದ್ರಿ? ಒಟ್ಟು ಎಷ್ಟು ಜನ ಹೋಗ್ತಾ ಇದ್ರಿ? ಸರ್, ನಾವು ನಮ್ಮ ಕುಟುಂಬದಿಂದ 4 ಜನ ಹೋಗ್ತಿದ್ವಿ. ನಾನು, ನಮ್ಮ ಮಿಸ್ಸಸ್ಸು, ನನ್ನ ತಂಗಿ, ನಮ್ಮ ಬಾಬಾ. ನಾವು 1 ತಿಂಗಳ ಮುಂಚೆನೇ ದುಡ್ಡು ಅಡ್ವಾನ್ಸಾಗಿ ಕಟ್ಟಿದ್ವಿ. ಫಸ್ಟ್ 20,000 ಕಟ್ಟಿದ್ವಿ. ಆಮೇಲೆ ಜಸ್ಟ್ ಒಂದು 15-20 ಡೇಸ್ ಬ್ಯಾಕು ಪೂರ್ತಿ ಅಮೌಂಟ್ ಕಟ್ಟಬೇಕು, ಇಲ್ಲಾಂದರೆ ಇದಾಗಲ್ಲ ಅಂತ ಹೇಳಿದ್ರೆ ದುಡ್ಡು ಕಟ್ಟಿಸ್ಕೊಂಡ್ರು. ನಮಗೇನಿಲ್ಲ, ಇನ್ನೂ ನಮಗೆ ಅದಿಲ್ಲ, ವ್ಯವಸ್ಥೆ ಮಾಡಿಕೊಡಿ ನಮಗೆ, ಇಲ್ಲಾಂದರೆ ನಾವು ದುಡ್ಡು ವಾಪಸ್ ಕೊಡಿ, ಅಷ್ಟೇ ನಾವು ಕೇಳ್ತಿರೋದು. ಸರ್, ಈಗ ಎಷ್ಟು ದಿನ ಪ್ರವಾಸ ಇದು ಮತ್ತು ಯಾರು ಇವರು? ಸಾಯಿ ರಾಘವ್ ಟ್ರಾವೆಲ್ಸ್ ಓನರ್ ಯಾರು? ಸಾಯಿ ರಾಘವ್ ಓನರ್ ಅನಂತ ಪದ್ಮನಾಭ ಅಂತ ಅವ್ರು MD ಅಂತ ಬರ್ಕೊಂಡಿದ್ದಾರೆ. ಅವ್ರ ಹೆಂಡ್ತಿನ ಏನೋ ಗೊತ್ತಿಲ್ಲ, ಅವ್ರ ಜೊತೆಗಿರೋರು ಸೌಮ್ಯ ಅಂತ. ಅವ್ರಿಗೆ ಚೆನ್ನಾಗಿ ಮಾತಾಡ್ತಾರೆ. ಇಬ್ಬರು ಮಂಗಳೂರು ಕಡೆಯವರು, ತುಳು ಭಾಷೆನೂ ಮಾತಾಡ್ತಾರೆ. 4,62,000 ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟಿದ್ವಿ ಏಪ್ರಿಲ್ 20 ನಮ್ಗೆ ಟಿಕೆಟ್ ಎಲ್ಲ ಬುಕ್ ಮಾಡ್ತೀವಿ. ನಮ್ಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು, ಕೊಡ್ತಾರೆ ನಮ್ಗೆ ಟಿಕೆಟು ಅದೆಲ್ಲ, ಏರ್ ಟಿಕೆಟು ಅದೆಲ್ಲ. ಕಡೆವರೆಗೂ ನಮಗೆ 2ನೇ ತಾರೀಕುವರೆಗೂ 1ನೇ ತಾರೀಕು 2ನೇ ತಾರೀಕು ಗ್ರೂಪ್ ಮಾಡಿಬಿಟ್ಟು ನಮ್ದು ಏರ್ ಟಿಕೆಟ್ ಬಂದಿಲ್ಲ. ಕೇವಲ 5 ಜನಕ್ಕೆ ಮಾತ್ರ ಕಳಿಸಿದ್ರು. ನಾವು ಎಷ್ಟು ಕಷ್ಟಪಟ್ಬಿಟ್ಟು ಈ ವರ್ಷದಿಂದ ಪ್ಲ್ಯಾನ್ ಮಾಡಿ, ನಾವು ಮಿಡ್ಲ್ ಕ್ಲಾಸು, ನಾನು ರಿಟೈರ್ಡ್ ಪೆನ್ಷನರು, ಏಜ್ 47 ವರ್ಷ, ನಮ್ಮ ಅಣ್ಣಗೆ 70 ವರ್ಷ. ಏನೋ ನಮ್ಗೆ ಕನಸಿತ್ತು ಒಂದು ಚಾರ್ಧಾಮ ಯಾತ್ರೆ ಮಾಡಬೇಕು ಅಂತ. ಪೂರ್ತಿ ನಮ್ಮ ಇದನ್ನು ಕನಸಿನಲ್ಲಿ ನಾವು ನೀರು ಮಾಡಿಬಿಟ್ರು. 4,60,000 ರೂಪಾಯಿ PF ದುಡ್ಡು ನಮ್ಮ ಸೇವಿಂಗ್ಸ್ ಅಲ್ಲ ಸರ್. ಅವರು ನಾನು ರೆಸ್ಪಾನ್ಸಿಬಲ್, ಯಾಕೆಂದರೆ ನಾನು ಜವಾಬ್ದಾರಿ ತೊಗೊಂಡಿದ್ದು. ಈಗ ಕೇಳಿದ್ರೆ ಅವ್ನು ಓನರ್ ಕೇಳಿದ್ರೆ ನಾವು ಮಾಡಲ್ಲ, ಕೊಡೋದಿಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಿನ್ನ ಲೇಡಿ ಒಬ್ಬರು ಪೊಲೀಸ್ ಸ್ಟೇಷನ್ ಕರ್ಕೊಂಡವ್ರು, ಅವ್ರು ಬಿಟ್ಬಿಟ್ರು ಅವ್ರನ್ನ. ಸರ್, ಎಲ್ಲಿ ತಾವೆಲ್ಲಿಂದ ಬಂದಿರೋದು? ಪಾವಗಡ ONS ಕೋಟೆಯಿಂದ ಬಂದಿದ್ದೀವಿ. ನಾವು ಮೂಲತಃ ಆಂಧ್ರದವರು, ಬೆಸರಳ್ಳಿ ಅಂತ. ONS ಕೋಟೆ ಚಿಕ್ಕ ಹೋಟ್ಲ್ ಇಟ್ಕೊಂಡಿದ್ದೀವಿ. ನಾವು 3 ವರ್ಷದಿಂದ ಕನಸ್ಕೊಂಡಿದ್ದೀವಿ ಚಾರ್ಧಾಮ್ ಹೋಗ್ಬೇಕಂತ. ಅದನ್ನು ಹೇಳಿದ್ವಿ, ಈ ಥರ ಮೋಸ ಮಾಡಿಬಿಟ್ಟಿದ್ದಾರೆ. 1,15,000 ಕಟ್ಟಿದ್ದೀವಿ. ನಮ್ಮ ಮಳೆ ಕಟ್ಟಿದ್ದಾನೆ, ನಾವು ಹೋಗಿ ಬರಲಿ ಅಂತ. ಇವ್ರು ನಿನ್ನ 3 ಗಂಟೆವರೆಗೂ ಅಪ್ಡೇಟ್ ಕೊಟ್ಟಿಲ್ಲ. ಮೇಡಮ್ ಹೇಳಿ ಮೇಡಮ್, ಈಗ ನೀವು ಎಲ್ಲಿಂದ ಬಂದಿರೋದು? ಸರ್, ನಾವು ONS ಕೋಟೆಯಲ್ಲಿದ್ದೆ ಸರ್. ಅದೇ ಸರ್, ನಾವು ಹೋಗ್ಬೇಕಂತ 3 ವರ್ಷದಿಂದ ಅಂದ್ಕೊಂಡಿದ್ದೀವಿ. ಇದು ಕ್ಯಾನ್ಸಲ್ ಆಗಿದೆ ಸರ್. ಭಾಳ ಬೇಜಾರಾಗ್ತಾ ಇದೆ, ನೋವಾಗ್ತಾ ಇದೆ ಸರ್. ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್ ಅವರು. ಮೇಡಮ್ ಹೇಳಿ ಮೇಡಮ್. ಸರ್, ನಾನು ಈ ಚಾರ್ಧಾಮ್ ಯಾತ್ರೆಗೆ ಹೋಗಬೇಕು ಅಂಥೇಳಿ ನಾವು 3 ಜನ ಸಿಸ್ಟರ್ಸು ಬಂದಿದ್ದೀವಿ. ಅವರು ದುಬೈಯಿಂದ ಬಂದಿರೋದು. ನಾವು 28 ಜನ ಹೋಗ್ತಾ ಇದ್ದಿದ್ದು. ಅದರಲ್ಲಿ 7 ಜನದ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ, ಇನ್ನು 21 ಜನದ್ದು ಟಿಕೆಟ್ ಕೊಟ್ಟಿಲ್ಲ ಅವರು. ಇದಿಷ್ಟು ಸಾಯಿ ರಾಘವ ಟ್ರಾವೆಲ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.